ಎಸ್ ಇವತ್ ನಮ್ಗೆ ಏನ್ ಬೇಕಾಗಿತ್ತು ಅದ ಆತ್ರ ಏನಪ್ಪಾ ಅಂದ್ರ ಫಸ್ಟ್ ಸೌತ್ ಆಫ್ರಿಕಾದವ್ರು ಗೆದ್ರು, ಸೆಕೆಂಡ್ ನಾವ್ ಹೇಳ್ದಂಗ ಜಿಂಬಾಬ್ವೆದವ್ರ ಜೊತೆ ನಮ್ ಇಂಡಿಯಾದವ್ರು ಗೆದ್ದೇ ಬಿಟ್ರು. ಆಲ್ಮೋಸ್ಟ್ ಸೇಮ್ ಅಂತ ಹೂವ ಆಶೆನ ಹೆವಿ ಅಂದ್ರೆ ಹೆವಿ ಏನೈತಿ ಇನ್ನೊಂದ್ ಸ್ವಲ್ಪ ಹುರುಪ್ ಬಂದೈತಿ ಅಂತ ಹೇಳ್ಬೇಕು ನಮ್ ಇಂಡಿಯಾ ಟೀಮ್ಗೆ. ಎದಕ್ಕಾರ ಫಸ್ಟ್ ಸೌತ್ ಆಫ್ರಿಕಾದವ್ರು ಗೆದ್ದಿದ ಕಾರಣ ವೆಸ್ಟ್ ಇಂಡೀಸ್ ಅವ್ರಿಗೆ ಈಗ ಪುಕ್ಕು ಪುಕ್ಕು ನಮ್ ಇಂಡಿಯಾ ಟೀಮ್ನವರು ಇನ್ನೊಂದ್ ಮ್ಯಾಚ್ ವೆಸ್ಟ್ ಇಂಡೀಸ್ ಅವ್ರನ್ನ ಸೋಲ್ಸಿದ್ರ ಇನ್ ಟು ದ ಸೆಮಿಫೈನಲ್. ಸೆಮಿಫೈನಲ್ ಕನಸು ಇನ್ನು ಜೀವಂತ. ಓಕೆ, ಎಸ್, ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಬಗ್ಗೆ ಹೇಳ್ಬೇಕ. ನೆಕ್ಸ್ಟ್ ಲೆವೆಲ್. ಯಾರ್ಯಾರು ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಕ್ವಶನ್ ಮಾಡ್ಲಾತಿದ್ರಿ, ನನಗೆ ಎಷ್ಟೋ ಸಲ ಕಾಮೆಂಟು ಬಂದಿದ್ದು. ಅಭಿಷೇಕ್ ಶರ್ಮಾ ಡುವಾಕ್ ಪ್ಲೇಯರ್ ಗುರು, ಅಭಿಷೇಕ್ ಶರ್ಮಾ ಜೀರೋ ವೇಸ್ಟ್, ಅಭಿಷೇಕ್ ಶರ್ಮಾ ಎದಕ್ಕೂ ಬ್ಯಾಟಿಂಗ್ ಆಡ್ಲಕ್ ಬರಲ್ಲ. ಅದಕ್ಕೆ ಹೇಳುದು, ನೀವು ಫ್ಯಾನ್ಸ್ ಇದು ನಾವೇನೈತಿ ಫ್ಯಾನ್ಸ್ ನಾವೇನಿದೀವಿ ಒಂದ್ ಸ್ವಲ್ಪ ಲಾಜಿಕ್ ಆಗಿ ಥಿಂಕಿಂಗ್ ಮಾಡ್ಬೇಕು. ಎದಕ್ ಆಡವಲ್ರು, ಏನ್ ಸುದ್ದಿ? ಸೊ ಸ್ವಲ್ಪ ಚಿಂತೆ ಮಾಡಿ ಯೋಚನೆ ಮಾಡಿ ನೋಡ್ರ ಗೊತ್ತಾಕತಿ. ನಾ ಇದುವರೆಗೂ ಎಷ್ಟು ವಿಡಿಯೋ ಮಾಡಿ ಅಥವಾ ಒಂದು ವಿಡಿಯೋದಾಗ ಅಭಿಷೇಕ್ ಶರ್ಮಾ ತೆಗಸ್ರಿ ಬ್ಯಾರದವ್ರು ಹಾಕೋರ್ತಿ ಅಂತ ಹೇಳಿಲ್ಲ. ಓಕೆ, ಅದು ಹೆಂಗ್ ಬತ್ತ ಈಗ ರಿಸಲ್ಟ್ ಗೊತ್ತಾಗಿರ್ಬೇಕು ನಿಮ್ಗೆ. ರಿಸಲ್ಟ್ ಬಂತು. ಓಕೆ, ಇವತ್ತು ನಮ್ ಇಂಡಿಯಾ ಟೀಮ್ ಇದ್ರ ಬ್ಯಾಟಿಂಗ್ 300ರ ಅಭಿಯಾನ ಹಮ್ಮಿಕೊಂಡಿದ್ದು 250 ಗಾಡಿ 250ಕ್ಕೆ ಬಂದಿತ್ತು ನಮ್ ಇಂಡಿಯಾ ಟೀಮ್ ಇಂದು. ಪಕ್ಕಾ ಗುರು, ಇನ್ನೇನ್ರ ನಮ್ ಅಭಿಷೇಕ್ ಶರ್ಮಾ ಅವ್ರು ಏನ್ ಸೆಟ್ಲ್ ಆಗಿ ನಿಂತಿದ್ರಂದ್ರ ಪಕ್ಕಾ ಇವತ್ತು 300 ಫಿಕ್ಸ್ ಇದ್ದ. ಮತ್ತ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಮತ್ತೆ ಇವತ್ತ ಏನಂದ್ರೆ ಇವತ್ತ ಸಂಜು ಸ್ಯಾಮ್ಸನ್ ಇನ್ಕ್ಲೂಷನ್ ಟೀಮ್ನಾಗ ಒಳ್ಳೆ ಪಾಸಿಟಿವಿಟಿ ತತ್ತ ಹೇಳ್ಬೇಕು. ಇವ್ರು ಹೊಡೆದಿದ್ ಒಂದೊಂದು ಸಿಕ್ಸ್ ಹೇಳ್ತಿ. ಈ ಪರಿ ಪಿಚ್ ಆದ ಚೆನ್ನೈ ಪಿಚ್, ಈ ಪರಿ ನೆಕ್ಸ್ಟ್ ಲೆವೆಲ್ ಪಿಚ್ ಮಾಡಿದ್ರು ಇವತ್ತ ಅಗದಿ ಬಿದ್ದು ಬ್ಯಾಟಿಂಗ್ ಬರ್ದು ಬಿದ್ದು ಬ್ಯಾಟಿಂಗ್ ಬರೋಣ. ಸಂಜು ಸ್ಯಾಮ್ಸನ್ ಹೊಡಿ ಒಂದೊಂದು ಶಾಟ್ ನೆಕ್ಸ್ಟ್ ಲೆವೆಲ್ ನಶೆ ತರಿಸ್ತೈತೆ ಹೇಳ್ಬೇಕು. ಆ ಪರಿ ಬ್ಯಾಟಿಂಗ್ ಸಂಜು ಸ್ಯಾಮ್ಸನ್ ಆಡಿದ್ ಸ್ವಲ್ಪ ಇರ್ಬೇಕಾರ ಹೊಡೆದಿದ್ ಒಂದೊಂದು ಶಾಟ್ ಅವ್ರು ತೊಳಗ್ ಹೊಡಿದ್ರು ಹೇಳ್ತೀನಿ. ತಾಳಗೋಡಿ ಶಾಟ್, ಸಿಕ್ಸ್ ಹೊಡಿದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಮ್ಯಾಚ್ ಮಾಡಕ್ಕಲ್ಲ ಇಂಡಿಯಾ ಟೀಮ್ನಾಗ ಒಂದೊಂದ್ ಟೈಮ್ ಇರ್ತದ ಕೆಟ್ಟ ಟೈಮ್. ಅವಾಗೆಲ್ಲ ನಾವೆಲ್ಲ ಬೈತೀವಿ ಎತ್ತೀವಿ ಎಲ್ಲ ಕರ್ತೀರ. ಒಂದೊಂದ್ ಟೈಮ್ ಇವರ ನಮ್ಗೆ ದೇವ್ರ ಅದಂಗ ಅಕ್ಕಾರ. ಅದೇ ತರ ನಮ್ ಇಂಡಿಯಾ ಟೀಮ್ಗೆ ಇವತ್ತ ಇವರ ದೇವ್ರಾದ್ರು ಇಂಡಿಯಾದ್ರ ಸ್ಟಾರ್ಟ್ ಕೊಡ್ಲಾಕ. ಓಕೆ, ಇವತ್ತು ಅಭಿಷೇಕ್ ಶರ್ಮಾ ಅವ್ರು ಬಂದಿದ್ದು ಇಂಟೆಂಟ್ ಎಂತದು ಇಲ್ಲ. ನನಗ್ ಇವತ್ತಿತ್ತ ಬೌಂಡ್ರಿ ನಮ್ ಕಡೆ ನಾ 5 ಸಲ ಡಕೌಟ್ ಆದ್ರೂ ನನ್ನ ಕಡೆ ಹೊಡಿದಿಂತ್ರ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ. ಫಾರ್ ಚೇಂಜ್ ಏನಂದ್ರೆ ಇವತ್ತ ತಳಗ್ ಹೊಡ್ಕೊತಾ ಆಡ್ರು ನಮ್ಮ ಅಭಿಷೇಕ್ ಶರ್ಮಾ ಅವರು. ಅದಕ್ಕೆ ಐತಿ ಇವತ್ತ ಅವ್ರು ಒಂದ್ ಇನ್ನಿಂಗ್ಸ್ ಆಡಿದ್ರೆ ಚಲೋ ಆತತ್ ಹೇಳ್ಬೇಕು. ಮನ್ನಿ ಮ್ಯಾಚ್ನಾಗ ಅರ್ಧ ಸೆಟ್ಲ್ ಆಗಿದ್ರ ಒಂದ್ ಸೂಚನಾ ಕೊಟ್ಟಿದ್ರು ಮೊನ್ನೆ ಸೌತ್ ಆಫ್ರಿಕಾದ ಮೇಲೆ ಐ ಆಮ್ ಬ್ಯಾಕ್ ಅತ್ತೆ. ಸೊ ಇವತ್ತು ಅವ್ರು ಪ್ರೂವ್ ಮಾಡಿದ್ರು ಇವತ್ತಿನ ಈ ವರ್ಲ್ಡ್ ಕಪ್ನೊಳಗ ಫಸ್ಟ್ನೇ ಹಾಫ್ ಸೆಂಚುರಿ ಹೊಡೆಯುವ ಮೂಲಕ. ಇನ್ನ ಥರ್ಡ್ ಕ್ವಶನ್ ಇದ್ದಿದ್ದು ಯಾರ ಬಗ್ಗೆ? ತಿಲಕ್ ವರ್ಮಾ ಅವ್ರ ಬಗ್ಗೆ. ತಿಲಕ್ ವರ್ಮಾ ಅವರು ನಂದೇನಿಲ್ಲ ನಂದೆಲ್ಲ ಕರೆಕ್ಟ್ ಐತಿ. ಸ್ಟ್ರೈಕ್ ರೇಟ್ ಭಾಳ ಎಲ್ಲ ಕ್ವಶನ್ ಇತ್ತು. ಇವತ್ತು ಅವ್ರಿಗೆ ಬರೋಬ್ಬರಿ ಉತ್ತರ ಕೊಡೋರು ಸ್ಟ್ರೈಕ್ ರೇಟ್. ಇನ್ಫ್ಯಾಕ್ಟ್ ನನಗ ಒಂಥರ ಉತ್ತರ ಕೊಟ್ಟಂಗಿತ್ತು ತಿಲಕ್ ವರ್ಮಾ ಅವ್ರ ಬ್ಯಾಟಿಂಗ್. ಎದಕ್ಕಾರ ಅವ್ರ ಸ್ಟ್ರೈಕ್ ರೇಟ್ ಪ್ರತಿ ಮ್ಯಾಚ್ ಒಟ್ಟು 120 ಅಷ್ಟೇ ಇರ್ತಿತ್ತು. ಆದ್ರೆ ಇವತ್ ನೋಡ್ರಿ ನೀವು ತಿಲಕ್ ವರ್ಮಾ ಅವ್ರ ಸ್ಟ್ರೈಕ್ ರೇಟ್ 275. ಇನ್ನೊಂದ್ ಏನಂದ್ರೆ ಇವತ್ತು ಜಾಗ ಚೇಂಜ್ ಆಗಿತ್ತು ತಿಲಕ್ ವರ್ಮಾ ಅವ್ರದ್ದು. ಇವತ್ತೇನ್ ರಿಂಕು ಸಿಂಗ್ ಹೊರಗೆ ಹೋಗೋಣ ಹೆಂಗ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ಚೇಂಜ್ ಆಯ್ತು. ಓಪನಿಂಗ್ ಒಳಗೆ ಮೊದಲು ಹೆಂಗಿತ್ತು, ಇಶಾಂಕ್ ಶರ್ಮಾ ಅಭಿಷೇಕ್ ಓಪನಿಂಗ್ ಬರ್ತಾರೆ. 3ನೇ ನಂಬರ್ ತಿಲಕ್ ವರ್ಮಾ, 4ನೇ ನಂಬರ್ ಸೂರ್ಯಕುಮಾರ್ ಹಿಂಗ್ ಬರ್ತಾರೆ. ಇವತ್ತು ತಿಲಕ್ ವರ್ಮಾ ಹೊರಗೆ ಹೋದ್ಕೊಳ್ಳೆ ಓಪನಿಂಗ್ ಅಭಿಷೇಕ್ ಶರ್ಮಾ ಮತ್ತ ಸಂಜು ಸ್ಯಾಮ್ಸನ್ ಮತ್ತ 3ನೇ ನಂಬರ್ ಇಶಾಂಕ್ ಕಿಶನ್, 4ನೇ ನಂಬರ್ ಸೂರ್ಯಕುಮಾರ್ ಯಾದವ್, 5ಕ್ಕೆ ಹಾರ್ದಿಕ್ ಪಾಂಡ್ಯ, 6ಕ್ಕೆ ತಿಲಕ್ ವರ್ಮಾ, 7ಕ್ಕೆ ಹಿಂಗ ಈ ಪರಿ ಊದೈತಿ ನಮ್ ಬ್ಯಾಟಿಂಗ್ ಲೈನಪ್ಪ. ಇವತ್ತ ನೆಕ್ಸ್ಟ್ ಲೆವೆಲ್ ನಿಂತ ಅದ್ರ ಸಂಬಂಧ ಇವತ್ತು ನಮ್ಮ ಇಂಡಿಯಾದವ್ರ ಬ್ಯಾಟಿಂಗ್ ಒಳಗೆ ಈ ಪರಿ ಚೇಂಜ್ ಕಾಣಿಸಿರುತ್ತೆ ಹೇಳ್ಬೇಕು. ನಮ್ ಇಂಡಿಯಾದವ್ರು ಹೊಡೆದ್ ಒಂದಲ್ಲ 258 ರನ್ ಹೊಡಿ ಮುಂದೆ ಏನ್ ಹೇಳ್ತ ನಿಮ್ಗೆ. ಅಭಿಷೇಕ್ ಶರ್ಮಾ ಇನ್ನೊಂದ್ 2-3 ಓವರ್ ಏನ್ರಿ ಇದ್ದಿದ್ರ ಮತ್ ಪಕ್ಕ 270 300 ಸೆಮಿ ಎಲ್ಲ ನೋಡ್ತಿದ್ರ. ಅಷ್ಟೇ ಬಟ್ ಸಾಕು. ಅತ್ಯಾಸೆ ಗತಿಗೇಡು ಅನ್ನೋರ್ತೆ. ಇವ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಹೇಳಲೇಬೇಕು. ಹಾರ್ದಿಕ್ ಪಾಂಡ್ಯ ಅವ್ರು ಬಿಡಂಗಿಲ್ಲ ಗುರು. ಪ್ರತಿ ಮ್ಯಾಚ್ ಬಂದ್ ಕೂಡ 1ನೇ ಬಾಲ್ ಅಂತ ಸ್ಟಾರ್ಟ್ ಸ್ವಾಗ್ನ ಬೀಸುದು ಅಷ್ಟೇ. ನಮ್ ಇಂಡಿಯಾ ಟೀಮ್ನವ್ರು ಬ್ಯಾಟಿಂಗ್ ಆಗ್ಬೇಕಾದ್ರೆ ಜಸ್ಟ್ ಲುಕಿಂಗ್ ಲೈಕ್ ವಾವ್ ಅಂತ ಹೇಳ್ಬೇಕು. ಇವ್ರ ಬಗ್ಗೆ ಎಲ್ಲ ಚೆನ್ನಾಗಿಲ್ಲ. ಇವತ್ತೇನ 5-5 ಮಂಡ್ಯ. ಇವತ್ತೇನ 1 2 3 4 5 6 ಮ್ಯಾಚ್ ಆಡ್ರೆ 6 ಮಂದಿದ್ ಇನ್ನಿಂಗ್ಸ್ ಹೆವಿ ವ್ಯಾಲ್ಯೂಬಲ್ ಆಗೈತಿ. ಒಟ್ಟ 6 ಮಂದಿ ಸೇರ್ಸಿ 256 ಹೊಡೆದಾರಂದ್ರೆ ಲೆಕ್ಕ ಹಾಕಿ ನಮ್ ಇಂಡಿಯಾ ಟೀಮ್ ಬ್ಯಾಟಿಂಗ್ ಹೆಂಗ್ ಐತೈತಿ. ಒಂದು ಟೈಮ್ದಾಗ ಅಟ್ಟೆ ಇಂಪ್ಲಿಮೆಂಟ್ ಆಗೋಲ್ತೈತಿ. ಒಂದ್ ಟೈಮ್ದಾಗ ಏನಾರ ಸೇರಿದ್ರಕೋ ಎಂತ ಟೀಮ್ ಶಕಾದ್ ಬರ್ಕಳ ಪೇಜ್ ಮುಂದೆ ಬರ್ಕೋ ಪಕ್ಕ ನಮ್ಮವ್ರು ಸಿಕ್ಕಂಗ ರನ್ ಬಿಡ್ತಾರ. ಮತ್ತ ಅಂತ ಟೀಮ್ ಬೇಕಾದ್ ಬರ್ಲಿ. ಈ ಬ್ಯಾಟಿಂಗ್ ಕ್ಲಿಕ್ ಆತರ ಡೇಂಜರ್ಸ್ ಐತಿ ನಮ್ ಟೀಮ್. ಕ್ಲಿಕ್ ಆಗ್ಬೇಕ ಅಷ್ಟೇ. ಓಕೆ, ನಮ್ ಇಂಡಿಯಾ ಟೀಮ್ 256 ರನ್ ಹೊಡಿತಾರೋ. ಓಕೆ, ಸೌತ್ ಆಫ್ರಿಕಾ ಇದು ಯಾರು ಜಿಂಬಾಬ್ವೆದವರು 257 ರನ್ ಹೊಡಿಬೇಕಾಗತ್ತೆ.
ನಮಗ್ ಮೊದ್ಲ ಗೊತ್ತಿತ್ತು ಇವ್ ನಮ್ ಇಂಡಿಯಾದವ್ರು 170 ತೆಗ್ರು ಅವ್ರು ಹೊಳ್ ತೆಗಿಯಕಾಲತ್ತೆ ಗೊತ್ತಿತ್ತು. ಆದ್ರ ಅದ್ರೊಳಗ ಆ ಟೀಮ್ನಾಗ ಆ ಬ್ರಿಯಾನ್ ಬೆಂಟೆಟ್ 59 ಬಾಲಿಗೆ 97. ಯಪ್ಪ ಏನ್ ಹೇಳ್ತ ನಿಮ್ಗ, ಬಿಲಿಯನ್ ಬೆಂಟೆಟ್ ಅಂತ್ರ ಅಂಜಿಕೆ ತರ್ಸಿದ್ರತ. ಅಂಜಿಕೆ ತರ್ಸುವಂತ ಪ್ಲೇಯರ್ ಇಲ್ಲ, ಎದಕ್ಕಾರ ಒಂದ್ ಟೀಮ್ ನಾಗ ಒಬ್ರ ಆಡಿದ್ರೆ ಯಾರು ಗೆಲ್ಲಂಗಿಲ್ಲ. ವಿಲಿಯಂ ಬೆಂಟಿಟ್ ಒಬ್ರ ಆಡಿದ್ರು, ಅವ್ರ ಸಿಕಂದರ್ ರಜಾಟ್ ಕೈ ಕುಡ್ಸಿರ ಅಷ್ಟ 31 ರನ್ ತೆಗೆದು ಉಳ್ಕಿದವ್ರು ಬಿಟ್ರೆ ನೋಡ್ರಿ. ಫಸ್ಟ್ ನೇ ಹೈಯೆಸ್ಟ್ ಸ್ಕೋರ್ 97, ಸೆಕೆಂಡ್ ಬಿಟ್ರೆ 30, ಮೂರನೇ ನಂಬರ್ 20, ಉಳ್ಕಿದ್ 4ನೇ 11. ಇದ್ರ ಮೇಲೆ ಗೊತ್ತಾಗೈತೆ ಜಿಂಬಾಬ್ವೆ ಟೀಮ್ ನಾಗ ಯಾರು ಅವ್ರಿಗೆ ಸಪೋರ್ಟ್ ಕೊಡ್ಲಿಲ್ಲ. ಬೆಂಟಿಟ್ ಅವ್ರಿಗೆ ಒಂದ್ ಲೆವೆಲ್ಗೆ ಯಾರು ಸಿಕಂದರ್ ರಾಜಾ ಅವ್ರು ಸಪೋರ್ಟ್ ಕೊಟ್ಟ, ಉಳ್ಕಿದ್ರ ಸಪೋರ್ಟ್ ಕೊಡ್ಲಿಲ್ಲ. ಸೊ ಅದಕ್ಕೆ ಇವತ್ತು ಅವ್ರು ಸೋತ್ರು. ನೀವು ನೋಡ್ರಿ ಅಸೋಸಿಯೇಟೆಡ್ ನೇಷನ್ ಒಳಗೆ ಈ ಪರಿ ಸೂಪರ್ ಏಟ್ ಬಂದಿದ್ದ ಹೆಚ್ಚಾದ್ರು ಜಿಂಬಾಬ್ವೆದವರು. ಅವ್ರು ಹೊಗಳೇಬೇಕು ಜಿಂಬಾಬ್ವೆದವ್ರು. ಅದಕ್ಕೆ ಸೂಪರ್ ಏಟ್ಕ ಎಂತೆಂತ ಟೀಮ್ದವ್ರು ಸೋಲ್ಸ್ಕೊಂಡ್ ಈ ಪರಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಕ್ರಿಕೆಟ್ ಆಡಿ ಇಲ್ಲಿ ತನಕ ಬಂದಿದ್ದಕ್ಕೆ ಹುರಿದುಂಬಿಸಲೇಬೇಕು ಜಿಂಬಾಬ್ವೆ ಟೀಮ್ನ. ಒಂದು ಅಸೋಸಿಯೇಟೆಡ್ ನೇಷನ್ ಆಗಿ ಈ ಪರಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇನ್ನೊಂದು ಹೆವಿ ಕಾನ್ಫಿಡೆನ್ಸ್ ಐತಿ. ಇನ್ನೊಂದ್ 2-3 ವರ್ಷ ಹಿಂಗೆ ಏನು ವರ್ಲ್ಡ್ ಕಪ್ ಆಡ್ಕೋತ ಬಂದ್ರ ಸೊ ಅವರು ದೊಡ್ಡ ಟೀಮ್ ಆಗಿ ಬೀಳೋ ಸಾಧ್ಯತೆ ಬಾಳ ಐತಿ. ಓಕೆ, ಇವತ್ತಿನ ಮ್ಯಾಚ್ ಕಡೆ ಬಂದ್ರ ನಮ್ಮ ಇನ್ನೊಂದ್ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನನಗ ನಮ್ಮವ್ರು ಬೂಮ್ರಾ ಅವ್ರ ಕಡೆ ಬಾಲಿಂಗ್ ಹಾಕ್ಸೋಲ್ರಿ. ಯಾರು ಓಪನಿಂಗ್ ಬರ್ತಾರೋ ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷಿಪ್ ಸಿಂಗ್. ಬೂಮ್ರಾ ಅವ್ರ ಎದಕ್ಕೆ ಇಟ್ಕೊಂಡ್ರಿ ಟೀಮ್ನಾಗ? ಬೂಮ್ರಾ ಅವ್ರು ಇರೋ ಆಟ ಎಲ್ಲ ಪವರ್ ಪ್ಲೇದಾಗ ಐತಿ. ಅಂತವ್ರನ್ನ ಪವರ್ ಪ್ಲೇ ಬಿಟ್ಟು ನಾ ಒಮ್ಮಿಗೆ ಇವಾಗ 7 ಪವರ್ ಪ್ಲೇ ಲಾಸ್ಟ್ನೇ ಓವರ್ ತೊಂಬರ್ತೀನಿ, ಉಳಿಕಿದ್ವಲ್ಲ ಬೂಮ್ರಾ ಅವ್ರದ್ದು ಯೂಸ್ ಇಲ್ಲ. ಹಾಗೆ ನೀವು ಬೂಮ್ರಾ ಅವ್ರ ಕಡೆ ಬಾಲಿಂಗ್ ಹಾಕ್ಸಕ್ ಹೋಗ್ಬೇಡ್ರಿ. ಏನ್ ನೀವು ಬೂಮ್ರಾ ಅಲ್ಲಿ ವಿಕೆಟ್ ತಗೊಂಡಾರ ಇವತ್ತು ಅಷ್ಟ. ನೋಡ್ರಿ ಎಷ್ಟು ಒಂದು ವಿಕೆಟ್ ಇಲ್ಲ. ಅದ ನೀವು ಬೂಮ್ರಾ ಅವ್ರನ್ನ ಪವರ್ ಪ್ಲೇದಾಗ ಕೊಟ್ಟವ್ರಿ. ಮಾನ್ಯ ನಮೀಬಿಯಾದವ್ರ ಮೇಲೆ ಮತ್ತ ಇವ್ ಪಾಕಿಸ್ತಾನದವ್ರ ಮೇಲೆ ಮತ್ ನೀವು ನೋಡ್ಕೋತೇವ್ರಿ ಮೊನ್ನೆ ಸೌತ್ ಆಫ್ರಿಕಾದವ್ರ ಮೇಲೆ. ಯಾವಾಗ ಬೂಮ್ರಾ ಅವ್ರಿಗೆ 1ನೇ ಓವರ್ ಅಥವಾ 2ನೇ ಓವರ್ ಏನ್ ಪವರ್ ಪ್ಲೇ ಹೆಚ್ಚಿಗೆ ಬಾಲಿಂಗ್ ಕೊಟ್ಟೈತೆ ಅವಾಗ ಒಂದ್ ವಿಕೆಟ್ ತಗೊಂಡಾರ. ಇವತ್ತು ಬಾಲಿಂಗ್ ಕೊಟ್ಟಿಲ್ಲ ಬೂಮ್ರಾ ಅವ್ರಿಗೆ, ಒಂದು ವಿಕೆಟ್ ಇಲ್ಲ. ಪವರ್ ಪ್ಲೇದಾಗ ಕೊಟ್ಟಿಲ್ಲ, ಒಂದು ವಿಕೆಟ್ ತಗೊಂಡಿಲ್ಲ. ಸೊ ಇದರಿಂದ ಏನ್ ಈಸಿಯಾಗಿ ಗೊತ್ತಾಗ್ತಾರ, ಬೂಮ್ರಾ ಇನ್ ಪವರ್ ಪ್ಲೇ ಹೆವಿ ಎಫೆಕ್ಟಿವ್, ಬೂಮ್ರಾ ಆಫ್ಟರ್ ಪವರ್ ಪ್ಲೇ ನಾಟ್ ಎಫೆಕ್ಟಿವ್. ರನ್ ಕಂಟ್ರೋಲ್ ಮಾಡ್ತಾರ, ನಿಮಗೂ ಅವರಿಂದ ವಿಕೆಟ್ ಬೇಕಾದ್ರೆ ಪವರ್ ಪ್ಲೇದಾಗ ತಗೊಂಬರ್ರಿ. ಮಸ್ಟ್ ಟೇಕ್ ದ ಬೂಮ್ರಾ ಇನ್ ಪವರ್ ಪ್ಲೇ. ದಿಸ್ ಇಸ್ ದ ಮಂತ್ರ ನಮ್ಮ ಇಂಡಿಯಾ ಟೀಮಿಗೆ. ವಿಕೆಟ್ ಲಘು ಬೀಳ್ಬೇಕಾದ್ರ ಇಲ್ಲಿಕರ ರನ್ ಬಿಡ್ಸೋತ್ರ ಅಷ್ಟೇ. ಸೊ ನಮ್ಮ ಇಂಡಿಯಾ ಟೀಮ್ ಇದೊಂದು ತಪ್ಪು ಮಾಡ್ರಿ. ದೂಬೆ ಅಣ್ಣನ ಬಗ್ಗೆ ಹೇಳ್ತೀನಿ. ದೂಬೆ ಅಣ್ಣಗೆ ನಮ್ಮ ಅಪ್ಪಿ ಬಾಲಿಂಗ್ ಕೊಡ್ಲಾಕ್ ಹೋಗ್ಬೇಡಿ ಸಾರ್. ಕೊಟ್ಟಿದ್ದೇನದ ರನ್ ಯವ್ವ 2 ಓವರಿಗೆ 24-36 ರನ್ ಕೊಟ್ರೆ ಡಾಗ ಅಂದ ಗಾಡ ಇದು ಬರ್ತಾವ ಇಲ್ಲಿ ರನ್ ಬಾಳ ಇದ್ದತ್ತ ಏನ್ ಅಂಜಿಕ್ ಬರ್ಲಿಲ್ಲ. ಹಂಗೇನಿರ್ತಾರ ನಾವೆಲ್ಲ ಅಂಜಿ ಓಡೋಗರ್ದು ಎದಕ್ಕಾರ ಆಪರ್ ರನ್ ಕೊಡ್ಲಾತಿದ್ರು, ಲೆಕ್ಕನ ಕೊಡ್ಲಾಗಿಲ್ಲ. ಶಿವಮ್ ದುಬೆ ಅವ್ರು ರನ್ ಕೊಡ್ಲಾಕ ನೋಬಲ್ ಹೋಗಿರ್ತಾರ, ಪುಡ್ಲಸ್ ಹೋಗಿತಾರ, ಶಾರ್ಟ್ ಬಾಲ್ ಹೋಗಿತಾರ, ಏನದ್ ಬಾಲಿಂಗ್ ಗೊತ್ತಲ್ಲ. ಸೊ ನಿಮ್ಗೆ ಅನಿಸುತ್ತಾ ಇಂಡಿಯಾ ಟೀಮ್ ಪರ್ಫಾರ್ಮೆನ್ಸ್ ಅಂತ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ಟೈಮ್ 1ನೇ ತಾರೀಕು ಐತಿ, ಅವಾಗ ವೆಸ್ಟ್ ಇಂಡೀಸ್ ಅವ್ರ ಐತಿ. ದ್ಯಾಟ್ ವಿಲ್ ಬಿ ದ ಕ್ವಾರ್ಟರ್ ಫೈನಲ್ ಫಾರ್ ಇಂಡಿಯಾ ಟೀಮ್. ಸೊ ಆ ಮ್ಯಾಚ್ ನ ಹೆಂಗ್ ಆಡ್ತಾ ಇರ್ತಿ ನೋಡ್ಕೋತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ನಮಸ್ಕಾರ.